ಹೊಸ ಸರ್ಕಾರ ಬಂದ ಮೇಲೆ ನಾನು ಉಪಮುಖ್ಯಮಂತ್ರಿಯಾಗಿ ಕಂದಾಯ ಇಲಾಖೆ, ಮುಜರಾಯಿ ಇಲಾಖೆ ಅದರಲ್ಲಿ ಮತ್ತು ಕ್ರೀಡೆ ಯುವಜನ ಸಬಲೀಕರಣದ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಬಹುಶಃ ಇದು ಮೊದಲನೆಯ ಮಾಧ್ಯಮ ಗೋಷ್ಠಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಬೇರೆ ಬೇರೆ ಅಲ್ಲಿ ಇಲ್ಲಿ ಮಾತಾಡಿದ್ದೇವೆ. ನೀವು ಬಂದು ನಮಗೆ ರಿಯಾಕ್ಷನ್ ಕೇಳಿದಾಗೆಲ್ಲ ಹೇಳಿದ್ದೇನೆ. ಆದರೆ ಒಂದು ಮಾಧ್ಯಮ ಗೋಷ್ಠಿ ಅಂತ ಹೇಳಿ ಇದೇ ಪ್ರಥಮವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅನೇಕ ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಮತ್ತು ರಾಜ್ಯದ ಜನತೆಯಲ್ಲಿ ಹಂಚಿಕೊಳ್ಬೇಕು ಅಂತೇಳಿ ನಾನಿವತ್ತು ಈ ಗೋಷ್ಠಿಯನ್ನು ಕರೆದಿದ್ದೇನೆ. ತಾವೆಲ್ಲ ಈ ಮಾಧ್ಯಮ ಗೋಷ್ಠಿಗೆ ಬಂದಿರೋದಕ್ಕೆ ಅಭಿನಂದನೆಯನ್ನು ಹೇಳ್ತಾ, ಮೊದಲನೇದಾಗಿ ಕ್ರೀಡಾ ಇಲಾಖೆ ತಮಗೆಲ್ಲ ಗೊತ್ತಿರೋ ಹಾಗೆ ಕ್ರೀಡೆ ಮತ್ತು ಯುವಜನ ಸಬಲೀಕರಣ ಇದು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಬಹಳ ಪ್ರಾಮುಖ್ಯ ಅನ್ನೋದನ್ನು ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಸುಮಾರು 65% ನಮ್ಮ ಜನಸಂಖ್ಯೆಯಲ್ಲಿ 35 ವರ್ಷದ ವಯೋಮಿತಿಯಿಂದ ಒಳಗಡೆ ಇದ್ದಾರೆ. ಅವರೆಲ್ಲರೂ ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಅವರು ತೊಡಗಿಸಬೇಕು ಅವರನ್ನು ಅನ್ನುವಂಥದ್ದು ನಮ್ಮ ಉದ್ದೇಶ. ಬಹುಶಃ ಪದವಿ ತೆಗೆದುಕೊಳ್ಳೋ ಅಷ್ಟೊತ್ತಿಗೆ ಅವರೆಲ್ಲರೂ ಕೂಡ ಮತದಾರರ ಹಕ್ಕನ್ನು ಪಡೆಯುವಂಥ ಸ್ಥಿತಿಗೆ ಬಂದಿರ್ತಾರೆ. ಅಂದರೆ ಅತ್ಯಂತ ಜವಾಬ್ದಾರಿ ಸ್ಥಾನಕ್ಕೆ ಅವರು ಬಂದಿರ್ತಾರೆ. ಅಂಥವರನ್ನು ಸಮಾಜದಲ್ಲಿ ಛಿದ್ರ ಆಗದೆ ಸಮಾಜದ ಬೆಳವಣಿಗೆಗೆ ಅವರ ಉಪಯೋಗ ಆಗಬೇಕು ಅಂಥೇಳಿ ನಾವು ಕ್ರೀಡೆ ಮತ್ತು ಯುವಜನ ಸಬಲೀಕರಣದ ಇಲಾಖೆಯಲ್ಲಿ ಒಂದಿಷ್ಟು ಅವರಿಗೆ ಫೋಕಸ್ ಮಾಡಬೇಕು ಅಂಥೇಳಿ ಆಲೋಚನೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕ್ರೀಡಾ ಇಲಾಖೆ ಹಮ್ಮಿಕೊಂಡಿದೆ. ಮೊದಲನೇದಾಗಿ ತಮಗೆ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ ಎಜುಕೇಷನ್ನಲ್ಲಿ ಅಂದರೆ ಡಿಗ್ರಿ, ಡಿಪ್ಲೊಮಾ ಈ ರೀತಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು ಅವರಿಗೆ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಿಗೆ 15% ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ 25% ಹಾಜರಾತಿಯಲ್ಲಿ ನಾವು ವಿನಾಯಿತಿಯನ್ನು ಕೊಡ್ತಾ ಇದ್ದೇವೆ. ಇನ್ ಅಟೆಂಡೆನ್ಸ್ they will get a concession of 15% if you are representing the national level, 25% if you are representing at the international level. ಇದನ್ನು ನಾವು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೇವೆ. ಅಂದರೆ ಒಬ್ಬರಿಗೆ ಮಿನಿಮಮ್ ಅಟೆಂಡೆನ್ಸ್ 65% ಇರಬೇಕು ಅಂತಾದರೆ ಅದರಲ್ಲಿ -15% ಅದು ಅವರಿಗೆ 50% ಇದ್ದರೂ ಕೂಡ ಅವರಿಗೆ ಎಕ್ಸಾಮಿಗೆ ಕುಂಡ್ರಿಸೋದು ಅದೆಲ್ಲ ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ 65% 64.5 ಬಂದರೂ ಕೂಡ ಎಕ್ಸಾಮಿನೇಷನಿಗೆ ಕುಂಡ್ರಿಸೋದಿಲ್ಲ. ಅವನೆಲ್ಲೋ ನ್ಯಾಷನಲ್ ಲೆವೆಲ್ಗೆ ಹೋಗಿರ್ತಾನೆ, ಅಟೆಂಡೆನ್ಸ್ ಬಂದಿರೋದಿಲ್ಲ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು, ಇದು ನನ್ನ ಸ್ವಂತ ಅನುಭವ ಕೂಡ, ನಾವೆಲ್ಲ ನ್ಯಾಷನಲ್ಸಿಗೆ ಹೋಗುವಾಗ ನಮಗೆ ಅಟೆಂಡೆನ್ಸು ಕೊಡ್ತಾನೆ ಇರಲಿಲ್ಲ. ಆದರೆ ಎಕ್ಸಾಮ್ ಕೊಡೋರು ನನಗೆ. ನಮ್ಮದು ಇದು ಟ್ರೈಮಿಸ್ಟರ್ ಸಿಸ್ಟಮ್ ಅಂತ ಹೇಳಿ ನಮ್ಮ ಯೂನಿವರ್ಸಿಟಿಯಲ್ಲಿ, ಆ ಟ್ರೈಮಿಸ್ಟರ್ ಸಿಸ್ಟಮಲ್ಲಿ ಎಕ್ಸಾಮ್ಗಳೇ ಮಿಸ್ ಆಗಿಬಿಡೋದು. ವಾಪಸ್ ಬಂದಾಗ ನಮಗೆ ಎಕ್ಸಾಮ್ ಕೊಡೋರು.
ಯಾರೋ ಒಳ್ಳೊಳ್ಳೆ ಮೇಸ್ಟ್ರುಗಳು ಅದೇ ಪೇಪರ್ ಕೊಡೋರು, ಕೆಲವು ಮೇಸ್ಟ್ರುಗಳು ಕಟುವಾಗಿರೋರು ಸ್ವಲ್ಪ ಬೇರೆ ಪೇಪರ್ ಕೊಡೋರು. ಏನೋ ಅವನು ಸ್ಪೋರ್ಟ್ಸ್ಗೆ ಹೋಗಿ ಕಾಲೇಜಿಗೆ ಕ್ರೆಡಿಟ್ ತಂದಿದ್ದಾನೆ ಯೂನಿವರ್ಸಿಟಿಗೆ ಅಂತೇಳಿ ಹಿಂದೆ ಕೊಟ್ಟಿದ್ದ ಪೇಪರನ್ನೇ ನಮಗೆ ಕೊಡೋರು. ಇವತ್ತು ನಾವು ಆ ಒಂದು ಅವಕಾಶವನ್ನು ನಮ್ಮ ಮಕ್ಕಳಿಗೆ ಕಲ್ಪಿಸಿಕೊಟ್ಟಿದ್ದೇವೆ, ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಎರಡನೇದು, ಅವರು ಪಾಸ್ ಆದಮೇಲೆ ಅವರಿಗೆ ರಿಕ್ರೂಟ್ಮೆಂಟ್ ಮಾಡಬೇಕು. ಈಗ ನಮ್ಮ ಸರ್ಕಾರ ಸುಮಾರು 72,000 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. ಈಗಾಗಲೇ ನಮ್ಮ ಫೈನಾನ್ಸ್ ಇಲಾಖೆ ಕೂಡ ಅದಕ್ಕೆಲ್ಲ ಅನುಮತಿಯನ್ನು ಕೊಟ್ಟು ನೋಟಿಫಿಕೇಷನ್ ಮಾಡಿ ಅಂತೇಳಿ ವಿವಿಧ ಇಲಾಖೆಗಳಿಗೆ ತಿಳಿಸಿದ್ದೇವೆ. ಅವರು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅದರಲ್ಲಿ 2% ಹುದ್ದೆಗಳನ್ನು ಸ್ಪೋರ್ಟ್ಸ್ಮೆನ್ ಆ್ಯಂಡ್ ವಿಮೆನ್ ಅವರಿಗೆ ರಿಸರ್ವ್ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ 3% ಮಾಡಬೇಕು ಅಂತ ಈಗಾಗಲೇ ಅನುಷ್ಠಾನದಲ್ಲಿದೆ. ಕಳೆದ ಬಾರಿ ನಾನು ಗೃಹ ಸಚಿವನಾಗಿದ್ದಾಗ 180 ಜನ ಪೊಲೀಸ್ ಇದರಲ್ಲಿ ಆಯ್ಕೆಯಾಗಿದ್ದರು, ಅದರಲ್ಲಿ 40 ಜನ ಸಬ್ ಇನ್ಸ್ಪೆಕ್ಟ್ರಲ್ಲಿ ಆಯ್ಕೆಯಾಗಿದ್ದರು. ಸೊ ಆ 2% ಎಲ್ಲ ಇಲಾಖೆ, 3% ಪೊಲೀಸ್ ಇಲಾಖೆ, ಇದನ್ನು ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ಈ ವರ್ಷ ನಾವೇನು ಲೆಕ್ಕ ಹಾಕಿದ್ದೀವಿ 72,000, ಅದರಲ್ಲಿ 2,000 ಹುದ್ದೆಗಳು, 1,900 ಚಿಲ್ಲರೆ ಇದೆ, 2,000 ಅಂತ ರೌಂಡ್ ಅಪ್ ಮಾಡಿಬಿಟ್ರೆ 2,000 ಹುದ್ದೆಗಳು ನಮ್ಮ ಸ್ಪೋರ್ಟ್ಸ್ ಮೆನ್ ಆ್ಯಂಡ್ ವಿಮೆನ್ ಹೂ ರೆಪ್ರೆಸೆಂಟೆಡ್ ದಿ ಸ್ಟೇಟ್ ಅವರಿಗೆ ಸಿಕ್ಕತ್ತೆ. ಈಗಾಗಲೇ ನಾವು ಮೊನ್ನೆ ಇರೋ ಎಕ್ಸೈಸ್ ಸೂಪರ್ಡೆಂಟು ಅವರಿಗೆ ಸಿಕ್ತು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ಎಕ್ಸೈಸ್ ಸೂಪರ್ಡೆಂಟ್ವರೆಗೆ, ಅಂದರೆ ಕ್ಲಾಸ್ ಎ ಪೋಸ್ಟನ್ನು ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟು ಈ ಸ್ಪೋರ್ಟ್ಸಿಗಾಗಿ ಪದಕ ಗಳಿಸಿರೋರಿಗೆ ಸಿಕ್ಕಿದೆ. 3 ಜನ, ಸುನಿಲ್ ಹಾಕಿ, ಆಮೇಲೆ ಹೆಸರುಗಳು ನಿಖಿನ್, 3 ಜನರಿಗೆ ಸಿಕ್ಕಿದೆ. ಮತ್ತೆ ದಿವ್ಯಾ ಅನ್ನೋರು ಹೆಣ್ಮಗಳು, ಅವರಿಗೆ ಸಿಕ್ಕಿದೆ. ಆಮೇಲೆ ಹೊಸದಾಗಿ ರಾಜ್ಯದಲ್ಲಿ ಮತ್ತೊಂದು ಸ್ಕೀಮನ್ನು ತರ್ತಾ ಇದ್ದೇವೆ. ಯಾರು ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗ್ತಾರೆ, ಯಾರು ಏಷ್ಯನ್ ಗೇಮ್ಸಿಗೆ ಹೋಗ್ತಾರೆ, ಅವರಿಗೆ ನಾವು ಈಗಾಗಲೇ ಅವರಿಗೆ ಪದಕ ಗಳಿಸ್ಕೊಂಡು ಬಂದವರಿಗೆ 35 ಲಕ್ಷ ಚಿನ್ನದ ಪದಕ ತಗೊಂಡ್ರೆ, 25 ಲಕ್ಷ ಬೆಳ್ಳಿ ಪದಕ ತಗೊಂಡ್ರೆ, ಕಂಚಿನ ತಗೊಂಡ್ರೆ 15 ಲಕ್ಷ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ರೋತ್ಸಾಹ ಧನ ಅಂತ ಹೇಳಿ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಮೆಡಲ್ ತಗೊಂಡವರಲ್ಲ, ಹೂಎವರ್ ರೆಪ್ರೆಸೆಂಟ್ಸ್ ದಿ ಸ್ಟೇಟ್ ಇನ್ ದೀಸ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಆ್ಯಂಡ್ ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಿ ಅವರಿಗೆ 5 ಲಕ್ಷ ರೂಪಾಯಿಯನ್ನು ಪ್ರೋತ್ಸಾಹ ಧನವಾಗಿ ಕೊಡ್ತೇವೆ.